ಅರ್ಥಾತ್ ಶಾಂತಿ ನಿಮ್ಮೆಲ್ಲರ ಮೇಲಿರಲಿ. ಪೀಸ್ ಬಿ ಅಪಾನ್ ಯು. ಕನ್ನಡದಲ್ಲಿ ಮಾತಾಡೋದಾ ಬ್ಯಾರಿಯಲ್ಲ? ಬ್ಯಾರಿ ಬ್ಯಾರಿ ಮಾತಾಡಿದರೆ ಎಲ್ರಿಗೂ ಅರ್ಥ ಆಗಲ್ಲ. ಕನ್ನಡದಲ್ಲಿ ಮಾತಾಡ್ತೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಡಾಕ್ಟರ್ ಅರುಣ್ ಎ ಭಾಗವತ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಒಂದು ವಿದ್ಯಾಸಂಸ್ಥೆಯ ಪ್ರಾಧ್ಯಾಪಕ ವೃಂದದವರೇ ಮತ್ತು ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ಈ ಒಂದು ಯತೀಮ್ ಹೆಸರಿನ ಒಂದು ಬ್ಯಾರಿ ಕಾದಂಬರಿಯನ್ನು ಹೊರತಂದಿರುವ ಗೆಳೆಯ ನಿಯಾಜ್ ಪಡೀಲ್ ಅವರನ್ನು ನಾನು ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮ ಬ್ಯಾರಿ ಅಕಾಡೆಮಿ ಮಾಡಬೇಕಾಗಿತ್ತು ಮತ್ತು ಈ ಪುಸ್ತಕವನ್ನು ಕೂಡ ಬ್ಯಾರಿ ಅಕಾಡೆಮಿಯನ್ನೇ ಪ್ರಕಟಿಸಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ. ಇನ್ನಾದರೂ ಯಾರಾದರೂ ಬ್ಯಾರಿ ಭಾಷೆಯಲ್ಲಿ ಯಾವುದೇ ಸಾಹಿತ್ಯ ಪ್ರಕಾರ ಹೊರತಂದರೆ ಅದನ್ನು ಪ್ರಕಟಿಸಲಿಕ್ಕೆ, ಬಿಡುಗಡೆ ಮಾಡಲಿಕ್ಕೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಯಾವತ್ತೂ ಸನ್ನದ್ಧವಾಗಿರುತ್ತೆ ಎಂಬುದನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಎರಡನೇದು, ಇದನ್ನು ಕನ್ನಡ ಕಾದಂಬರಿಯನ್ನು ಬ್ಯಾರಿಗೆ ಭಾಷಾಂತರಿಸಿರುವ ಮಿತ್ರ ಅಬ್ದುರ್ರಹಮಾನ್ ಕುತ್ತತ್ತೂರು, ಅದೇ ರೀತಿ ಮುನ್ನುಡಿ ಬರೆದಿರುವ ಹಮ್ಜಾ ಮಲಾರ್, ಬೆನ್ನುಡಿ ಬರೆದಿರುವ ಶಮೀಮಾ ಕುತ್ತಾರ್, ಇವರನ್ನು ಕೂಡ ನಾನು ಅಭಿನಂದಿಸ್ತೀನಿ. ಎರಡನೇದಾಗಿ, ಇವತ್ತು ಮಾರ್ದನಿ ಕನ್ನಡ ಜರ್ನಲ್ ಕೂಡ ವೆಬ್ಸೈಟ್ ಲೋಕಾರ್ಪಣೆ ಆಗಲಿಕ್ಕಿದೆ. ಒಂದು ವಿದ್ಯಾಸಂಸ್ಥೆ ಒಂದು ಸಂಶೋಧನಾತ್ಮಕ ಒಂದು ಜರ್ನಲನ್ನು, ಒಂದು ವೆಬ್ಸೈಟನ್ನು ಲಾಂಚ್ ಮಾಡೋದು ಬಹಳ ಮುಖ್ಯವಾದ ಕೆಲಸ. ಈ ಸಾಹಸಕ್ಕೆ ಮುಂದಾಗಿರುವ ಯಾನಪಾಯ ವಿದ್ಯಾಸಂಸ್ಥೆಯವರನ್ನು ನಾನು ಅಭಿನಂದಿಸ್ತೀನಿ. ನನಗೆ 8 ನಿಮಿಷ ಮಾತಾಡಲಿಕ್ಕೆ ಅಂತ ಕಾರ್ಯಕ್ರಮ ಪಟ್ಟಿಯಲ್ಲಿ ನೋಡಿದೆ. ನಾನು ಜಾಸ್ತಿ ಏನು ಮಾತಾಡಲ್ಲ. ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಿದ್ರೆ ನಮ್ಮ ಡಾಕ್ಟರ್ BM ಹೆಗ್ಡೆ ಅವರ ಒಂದು ವಿಡಿಯೋ ನೋಡ್ತಾ ಇದ್ದೆ. ಶಮೀಮಾ ಕುತ್ತಾರ್ ಬರೋದು ಸ್ವಲ್ಪ ತಡ ಆಯಿತು. ಹಾಗೆ ಟೈಮ್ ಪಾಸ್ ಮಾಡಬೇಕಲ್ಲ. ಸೊ ಡಾಕ್ಟರ್ BM, ಸ್ವಲ್ಪ ಕೇಳಿಸ್ಕೊಳ್ಳಿ ಮಕ್ಕಳೇ. ಡಾಕ್ಟರ್ BM ಹೆಗ್ಡೆ ಅವರು ಏನು ಹೇಳ್ತಾರೆ ಅಂದರೆ, ನಮ್ಮ ದೇಹದಲ್ಲಿ ಮಿಲಿಯನ್ ಗಟ್ಟಲೆ ಸೆಲ್ಸ್ಗಳಿವೆ ಅಂತೆ, ಜೀವಕೋಶಗಳು. ಸೈನ್ಸ್ ಸ್ಟೂಡೆಂಟ್ಸಿಗೆಲ್ಲ ಗೊತ್ತು. ಅದರ ಒಂದು ಗುಣ ವಿಶೇಷತೆ ಏನಂದರೆ, ಆ ಸೆಲ್ಗಳು ಪರಸ್ಪರ ಪ್ರೀತಿ ಮಾಡುತ್ತಂತೆ. ಲವ್ ಎಂಬ ವರ್ಡನ್ನೇ ಅವರು ಯೂಸ್ ಮಾಡಿದ್ದಾರೆ. ಅಂದರೆ ಸೂಕ್ಷ್ಮದರ್ಶಕದಲ್ಲಿ ನಮ್ಮ ದೇಹದಲ್ಲಿ, ಪ್ರತಿಯೊಬ್ಬರ ದೇಹದಲ್ಲಿರುವ ಸೆಲ್ಸನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆದರೆ ಅದು ತುಂಬ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರುವ ಹಾಗೆ ಕಾಣುತ್ತೆ. ಮತ್ತು ಅದರ ಒಂದು ಗುಣ ವಿಶೇಷತೆ ಏನಂದರೆ, ನಮ್ಮ ದೇಹದಲ್ಲಿರುವ, ಪ್ರತಿಯೊಬ್ಬರ ದೇಹದಲ್ಲಿರುವ ಸೆಲ್ಸ್ ಅಥವಾ ಜೀವಕೋಶಗಳು ಪರಸ್ಪರ ಪ್ರೀತಿ ಮಾಡುತ್ತೆ. ನಮ್ಮ ದೇಹದಲ್ಲಿರುವ ಸೆಲ್ನ ಇನ್ನೊಂದು ಗುಣ ವಿಶೇಷತೆ ಏನಂದರೆ, ನನ್ನ ದೇಹದಲ್ಲಿರುವ ಒಂದು ಸೆಲ್ ಇನ್ನೊಂದು ಸೆಲ್ಲನ್ನು ಎಷ್ಟು ಪ್ರೀತಿ ಮಾಡುತ್ತೋ ಅದಕ್ಕಿಂತ ಜಾಸ್ತಿ ಜೀವನ್ ರಾಜ್ ಅವರ, ಅಂದರೆ ನನ್ನ ದೇಹದಲ್ಲಿರುವ, ನನ್ನ ಸ್ನೇಹಿತರು ಅವರು ಜೀವನ್ ರಾಜ್, ನನ್ನ ದೇಹದಲ್ಲಿರುವ ಸೆಲ್ಸ್ ಇದೆಯಲ್ಲ, ಇನ್ನೊಂದು ಸೆಲ್ಲನ್ನು ಎಷ್ಟು ಪ್ರೀತಿ ಮಾಡುತ್ತೋ ಅದಕ್ಕಿಂತ ಜಾಸ್ತಿ ಜೀವನ್ ರಾಜ್ ಅವರ ಸೆಲ್ಲನ್ನು ಪ್ರೀತಿ ಮಾಡುತ್ತೇನೆ. ಯಾವಾಗ ನಾನು ಜೀವನ್ ರಾಜ್ ಅವರನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತೇನೋ ಆವಾಗ ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ನನ್ನ ದೇಹದಲ್ಲಿರುವ ಸೆಲ್ಸ್ ಇದೆಯಲ್ಲ ಅದು ಕನ್ಫ್ಯೂಷನ್ಗೆ ಈಡಾಗುತ್ತಂತೆ. ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಂಥ ಸೆಲ್ಗಳು ಘರ್ಷಣೆಗೆ ಇಳಿಯುತ್ತಂತೆ. ಏನಾಗಿದ್ದು? ಅವ್ರಿಗೇನು ಆಗಿಲ್ಲ, ನಾನು ಅವರನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ್ದೆ. ಇದು ಕತೆ ಅಲ್ಲ ಮಕ್ಕಳೇ, ಸೈಂಟಿಫಿಕಲಿ ಪ್ರೂವ್ಡ್. ದೇವರು ನಮ್ಮನ್ನು ಸೃಷ್ಟಿಸಿರುವ ನಮ್ಮ ದೇಹದ ಸೆಲ್ಸ್ ಹೇಗಿದೆ ಅಂತ, ಹೇಗೆ ವರ್ತಿಸ್ತದೆ ಅಂತ. ಸೊ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದಾಗ
ಘರ್ಷಣೆಗಿಳಿಯುತ್ತೆ. ನನ್ನ ದೇಹದಲ್ಲಿರುವ ಸೆಲ್ಸ್ ಪರಸ್ಪರ ಲವ್ ಮಾಡ್ತಾ ಇದ್ದಂಥ, ಪ್ರೀತಿ ಮಾಡ್ತಾ ಇದ್ದಂಥ ಸೆಲ್ಸ್ ಘರ್ಷಣೆಗಿಳಿಯುತ್ತೆ. ಆವಾಗ ಜೀವನರಾಜ್ಗೆ ಏನಾಗಲ್ಲ, ನನಗೆ ಹೈಪರ್ ಟೆನ್ಷನ್ ಆಗ್ಬೋದಂತೆ, ನನಗೆ ಡಯಾಬಿಟಿಸ್ ಆಗ್ಬೋದಂತೆ, ನನಗೆ ಬ್ರೈನ್ ಹೆಮ್ರೇಜ್ ಆಗ್ಬೋದಂತೆ, ನನ್ನ ಕಿಡ್ನಿ ಫೇಲ್ಯೂರ್ ಆಗ್ಬೋದಂತೆ, ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದಂತೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನೋಡಿ, ಇದನ್ನ ನಾವು ಕರಾವಳಿಯ ಜನ ನಮ್ಮ ಅಂದರೆ ಭಾಷೆಗಳಿದಾವಲ್ಲ, ನಾನು ಶಾಲಿನಿ ಸಿಕ್ವೇರ ಮೇಡಮ್ಗೆ ಅಕಾಡೆಮಿ ಕಡೆಯಿಂದ ರಿಕ್ವೆಸ್ಟ್ ಮಾಡೋದು, ನೀವೇನು ಭಾಷಾ ಅಧ್ಯಯನ ವಿಭಾಗವನ್ನು ಶುರು ಮಾಡಿದ್ದೀರಿ, ಭಾಷೆ ಅಂದರೆ ಅದೊಂದು ಸಂವಹನ ಮಾಧ್ಯಮ ಅಲ್ಲ, ಬರೇ ಸಂವಹನ ಮಾಧ್ಯಮ ಅಲ್ಲ. ಭಾಷೆಯ ಜೊತೆಗೆ ಒಂದು ಸಂಸ್ಕೃತಿ ಇರುತ್ತೆ, ಒಂದು ಜೀವನ ಕ್ರಮ ಇರುತ್ತೆ, ಒಂದು ಸಂಸ್ಕಾರ ಇರುತ್ತೆ. ಡ್ಯಾಡಿಗೂ ಅಬ್ಬನಿಗೂ ಡಿಫರೆನ್ಸ್ ಇದೆ. ಅಂಕಲಿಗೂ ಕುഞ്ഞಬ್ಬ ಇದೆಯಲ್ಲ, ಅಥವಾ ಚಿಕ್ಕಪ್ಪ, ಚಿಕ್ಕಪ್ಪ ಬೇರೆ, ಅಂಕಲ್ ಬೇರೆಮ್ಮ. ಸೊ ಇದು ಭಾಷಾ ಅಧ್ಯಯನ ಕೇಂದ್ರದಲ್ಲಿ ಸಂಶೋಧನೆಗಳಿಗೆ ಒಳಪಡಬೇಕು. ಬರೀ ಭಾಷೆ ಅಲ್ಲ, ಭಾಷೆಯ ಜೊತೆಗಿರುವ ಕಲ್ಚರ್ ಏನಿದೆ ಮತ್ತು ನಮ್ಮ ಸಂಸ್ಕಾರ ಏನಿದೆ, ಆ ಸಂಸ್ಕಾರ ಅಲ್ವೇ ನಮ್ಮ ಭೂತಾರಾಧನೆಯಲ್ಲಿ, ತುಳುನಾಡಿನ ಭೂತಾರಾಧನೆಯಲ್ಲಿ ಎಲ್ಲ ದೇವಗಳು ಸೂರ್ಯ ಚಂದ್ರ ಉಪ್ಪು ನಡೆಮುಟ ಪತ್ತಪ್ಪೆ ಜೋಕ್ಲೇನು ಒಂಜಪ್ಪೆ ಜೋಕುಲ್ಲಕ್ಕ ನಡಪಾದು ಕೊರ್ಪೆ ಅಂತ ವಾದ ಮಾಡುತ್ತೆ. ಇದೇ ಅಲ್ವಾ ಪ್ರೀತಿ? ಇದೇ ಅಲ್ವಾ ನಮ್ಮ ಸೆಲ್ಸ್ ಬಯಸುವುದು ಕೂಡ ನಮ್ಮ ದೇಹದಲ್ಲಿರುವ? ಅಂದರೆ ನಾವು ಆರೋಗ್ಯವಂತರಾಗಿರ್ಬೇಕು ಅಂತಾದರೆ, ಮತ್ತು ಬ್ಯಾರಿಗಳು ಹೇಳುವ ಸಲಾಮ್ ಏನಿದೆ, ಅಸ್ಸಲಾಮು ಅಲೈಕುಂ, ನಿಮ್ಮ ಮೇಲೆ ಶಾಂತಿ ಇರಲಿ ಅಂತ, ಅಥವಾ ಕೊಂಕಣಿ ಭಾಷೆಯಲ್ಲಿ ಹೇಳುವ ದೇವ್ ಬರುಂಕರೆ ಅಂದರೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ. ಸೊ ಇದೆಲ್ಲವೂ ಕೂಡ ಈ ಸಂಸ್ಕಾರಗಳು, ಸಂಸ್ಕೃತಿ, ಭಾಷೆಯ ಜೊತೆಗಿರುವ ಸಂಸ್ಕೃತಿ ಏನಿದೆ, ಇದು ಸಂಶೋಧನೆಗೆ ಒಳಪಡಬೇಕು. ಮತ್ತು ನಮ್ಮ ಮಕ್ಕಳು, ಮುಂದಿನ ತಲೆಮಾರು ಇದನ್ನು ಅಧ್ಯಯನ ಮಾಡುವಂತಾಗಬೇಕು ಅಂತ ನಾನು ತಮ್ಮ ಭಾಷಾ ಸಂಶೋಧನಾ ವಿಭಾಗಕ್ಕೆ ಮನವಿ ಮಾಡ್ತೀನಿ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಏನು ಸಹಕಾರ ಬೇಕು ಅದು ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಸದಾ ಅಂತ ಹೇಳಲಿತ್ತು. ಮತ್ತು 3 ಅಕಾಡೆಮಿಯಿಂದಲೂ, ಅಂದರೆ ತುಳು ಮತ್ತು ಕೊಂಕಣ ಅಕಾಡೆಮಿ ಅಧ್ಯಕ್ಷರುಗಳು ಕೂಡ ಇದು ಆಕ್ಸಿಡೆಂಟಲಿ ನಾವು 25 ವರ್ಷದ ಸ್ನೇಹಿತರು. ಸೊ ನಾವು 3 ಅಕಾಡೆಮಿ ಕೂಡ ರೆಡಿ ಇದ್ದೀವಿ. ನಾನು ಸೆಲ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೆ. ನಾವು ಆರೋಗ್ಯವಂತರಾಗಿರಬೇಕು ಅಂತಿದ್ರೆ, ನಾವು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಿದ್ರೆ, ನಾವು ಪರಸ್ಪರ ಪ್ರೀತಿ ಮಾಡಬೇಕು. ದ್ವೇಷ ಮಾಡಿದರೆ, ನಾವು ಯಾರನ್ನ ದ್ವೇಷ ಮಾಡ್ತೇವೋ ಅವ್ರಿಗೇನು ಸಮಸ್ಯೆ ಆಗಲ್ಲ, ನಮಗೆ ಸಮಸ್ಯೆ ಆಗುತ್ತೆ. ಸೊ ಕೊನೆಯದಾಗಿ ನಾನು ಯತೀಮ್ ಪುಸ್ತಕದ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ. ಹಂಸಮಲಾರ್ ಅವರು ಬಹುಶಃ ಪುಸ್ತಕ ಪರಿಚಯ ಮಾಡ್ತಾರೆ. ನಾನು ಪೂರ್ತಿ ಓದಿಲ್ಲ, ಒಂದು 3/4 ಭಾಗ ಓದಿ ಮುಗಿಸಿದ್ದೇನೆ ನಿಯಾಜ್ ಸರ್. ನಾ ಪುಸ್ತಕ ಓದ್ತಾ ಇರಬೇಕಿದ್ರೆ ನನ್ನ ಬಾಲ್ಯವನ್ನು ನೆನಪಿಸ್ತದು. ನನಗೂ ರೇವತಿ ಅಂತ ಒಬ್ಬರು ಟೀಚರ್ ಇದ್ದರು. ನಾನು ನನ್ನ ಬದುಕಿನಲ್ಲಿ ಗರಿಷ್ಠ ಪೆಟ್ಟು ತಿಂದಿದ್ರೆ ಆ ರೇವತಿ ಟೀಚರಿಂದ. 7ನೇ ತರಗತಿಯಲ್ಲಿ ನನಗೆ ಅವರು ಕ್ಲಾಸ್ ಟೀಚರು ಆಗಿದ್ದರು ಮತ್ತು ನನಗೆ ಮ್ಯಾಥಮೆಟಿಕ್ಸ್ ಟೀಚರು ಆಗಿದ್ದರು, ಗಣಿತ ಟೀಚರ್. ನಾನಂದರೆ ತುಂಬ ಶಾಲೆಗೆ ಗೈರು ಹಾಜರಾಗ್ತಾ ಇದ್ದೆ, ತಪ್ಪಿಸ್ತಾ ಇದ್ದೆ. ಮನೆಯಲ್ಲಿ ಬಡತನ ಇತ್ತು, ಅದಕ್ಕಾಗಿ ನಾನು ಶಾಲೆ ತಪ್ಪಿಸಿಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದೆ, ಹೊಟ್ಟೆ ತುಂಬಿಸ್ಬೇಕಲ್ಲ. ಆ ಶಾಲೆ ಗೈರು ಹಾಜರಿ ಆದ ಕಾರಣಕ್ಕಾಗಿ ಪೆಟ್ಟು ತಿಂತಾ ಇದ್ದೆ. ನಮಗೆ ಆ ಕಾಲದಲ್ಲಿ 7th ಪಬ್ಲಿಕ್ ಎಕ್ಸಾಮ್ ಇತ್ತು, ಇವಾಗಿಲ್ಲ. ಪಬ್ಲಿಕ್ ಎಕ್ಸಾಮಲ್ಲಿ ನಾನು ಗಣಿತದಲ್ಲಿ 100ರಲ್ಲಿ 99 ಮಾರ್ಕ್ಸ್ ತಗೊಂಡೆ, ಪೆಟ್ಟು ತಿಂದು ತಿಂದು ತಿಂದು.
ಸೊ ರೇವತಿ ಟೀಚರ್ಗೆ ನಾನು ಯಾವತ್ತೂ ನೆನಪಿಸ್ತೀನಿ. ಯತೀಮ್ ಪುಸ್ತಕದಲ್ಲೂ ಒಂದು ರೇವತಿ ಟೀಚರ್ ಇದ್ದಾರೆ. ಬಾಲ್ಯದಲ್ಲಿ ಸೈಕಲ್ ಓಡಿಸಿದ್ದು, ಟೀಚರ್ ಹತ್ರ ಪೆಟ್ಟು ತಿಂದಿದ್ದು, ಮದ್ರಸಾದಲ್ಲಿ ಮಿಲಾದುನ್ ನಬಿಗೆ ಬಣ್ಣದ ಕಾಗದ ಇಟ್ಟು ಬಾವುಟ ಕಟ್ಟಿದ್ದು, ಇವೆಲ್ಲವೂ ಓದ್ತಾ 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 ನನ್ನ ಬಾಲ್ಯವನ್ನು ಕೂಡ ನೆನಪಿಸ್ತು. ಅಬ್ದುರಹಮಾನ್ ಕುತ್ತತ್ತೂರು ಅವರು ಅವರ ಆರಂಭದ ಮಾತಲ್ಲಿ ಯತೀಮ್ ಅಂದರೆ ಅನಾಥ ಅಥವಾ ಆರ್ಫನ್. ಯತೀಮ್ ಅಂತ ಅದೊಂದು ರೂಪಕ ಮಾತ್ರ, ಯತೀಮ್ ಅಂತ ಹೇಳೋದು. ತಂದೆ ತಾಯಿ ಇರುವವರು ಕೂಡ ಆ ಫೀಲಿಂಗ್ ಬರುತ್ತೆ. ಎಲ್ಲವೂ ಇದ್ದು ಏನೂ ಇಲ್ಲದ ಒಂದು ಫೀಲಿಂಗ್ ಏನಿದೆ, ಅನಾಥ ಪ್ರಜ್ಞೆ ಒಮ್ಮೊಮ್ಮೆ ನಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಅದು ಸ್ವಾಭಾವಿಕ. ಆದರೆ ಯಾವುದೇ ರೀತಿಯ ಇಂಪೀರಿಯಾರಿಟಿ ಅಥವಾ ಕೀಳರಿಮೆ ಇಲ್ಲದೆ ಬದುಕಿದ್ರೆ ಮಾತ್ರ, ಬದುಕಲು ನಮಗೆ ಸಾಧ್ಯ ಆದರೆ ಮಾತ್ರ ನಾವು ಬದುಕಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಾನು ಸಾಹಿತಿ ಅಲ್ಲ, ಬರಹಗಾರನೂ ಅಲ್ಲ. ನನ್ನನ್ನು ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಯಾಕೆ ಅಧ್ಯಕ್ಷ ಮಾಡಿದ್ದಾರೆ ಅಂತ ನನಗೆ ಈಗಲೂ ಗೊತ್ತಿಲ್ಲ. ಆದರೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ. ನನ್ನ ಪ್ರೊಫೆಷನ್ ಕರಿಯರ್ ಗೈಡ್, ನಾನು ಕರಿಯರ್ ಕೌನ್ಸಿಲರ್. ನಾನು ಎಲ್ಲ ಮಕ್ಕಳಿಗೂ ಒಂದು ಕಿವಿ ಮಾತನ್ನು ಹೇಳಲಿಕ್ಕಿರುತ್ತೆ. ಅದೇನೆಂದರೆ, ನಾವು ಬದುಕಲ್ಲಿ ಸಾಧನೆ ಮಾಡಬೇಕಾದ್ರೆ ನಾವು ಕೀಳರಿಮೆಗಳಿಂದ ಹೊರಬರಬೇಕು. ಎಲ್ಲ ರೀತಿಯ ಕೀಳರಿಮೆ, ಎಲ್ಲ ರೀತಿಯ ಇಂಪೀರಿಯಾರಿಟಿ ಕಾಂಪ್ಲೆಕ್ಸಿಂದ ಹೊರಬರಬೇಕು. ಅಂದರೆ ನಾನು ಕಂಡುಕೊಂಡಾಗೆ ಹೆಚ್ಚಿನ ಮಕ್ಕಳು ಅಥವಾ ಯುವಕ ಯುವತಿಯರು ಅವರಿಗೆ ಒಂದು ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಬೇರೆ ಬೇರೆ ಕಾರಣಗಳಿಗಾಗಿ. ಯಾವಾಗ ಆ ಇಂಪೀರಿಯಾರಿಟಿ ಕಾಂಪ್ಲೆಕ್ಸಿಂದ ನಾವು ಹೊರಗೆ ಬರೋದಿಲ್ವೋ ಅಲ್ಲಿಯ ತನಕ ನಾವು ಬದುಕಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಇಂಪೀರಿಯಾರಿಟಿ ಏನು ಎಂಬುದು ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತು. ಮಕ್ಕಳಿಗೆ ದಯವಿಟ್ಟು ಆ ಇಂಪೀರಿಯಾರಿಟಿಯಿಂದ ಹೊರಗೆ ಬನ್ನಿ. ಕೈಕಾಲಿಲ್ಲದ ಮಾಂಸದ ಮುದ್ದೆ ಅಂತಿರುವ ವ್ಯಕ್ತಿ ಕೂಡ ಜಗತ್ತಲ್ಲಿ ಸಾಧನೆ ಮಾಡಿದ್ದಾನೆ. ಕಣ್ಣಿಲ್ಲದವರು, ಕೈ ಇಲ್ಲದವರು, ಕಾಲಿಲ್ಲದವರು, ಸ್ಕೂಲ್ಗೆ ಹೋಗದವರು, ಕಡಿಮೆ ಕಲಿತವರು, ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಾ ಇದ್ದವರು, ಫೇಲ್ ಆದವರು ಜಗತ್ತಲ್ಲಿ ನಂಬರ್ 1 ಶ್ರೀಮಂತ ಆಗಿದ್ದಾರೆ, ಬಿಲ್ಗೇಟ್ಸ್ ಆಗಿದ್ದಾರೆ ಮತ್ತು ದೊಡ್ಡ ದೊಡ್ಡ ಸಾಧನೆ ಕೂಡ ಮಾಡಿದ್ದಾರೆ. ಮಂಗಳೂರಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿರುವವರು ಕೂಡ ತುಂಬ ಓದಿರುವವರಲ್ಲ. ಕನಚೂರು ಮೋಹನ್ ಆಗಲಿ, ಎ ಜೆ ಶೆಟ್ಟಿ ಆಗಲಿ. ಸೊ ದಯವಿಟ್ಟು ಮಕ್ಕಳೇ, ಎಲ್ಲ ರೀತಿಯ ಕೀಳರಿಮೆಯಿಂದ ಹೊರಗೆ ಬನ್ನಿ. ನಿಮ್ಮ ಕೀಳರಿಮೆ ಏನು ನಿಮಗೆ ಗೊತ್ತು. ದಯವಿಟ್ಟು ಅದರಿಂದ ಹೊರಗೆ ಬನ್ನಿ, ಸಾಧಕರಾಗಿ ಮತ್ತು ಎಲ್ಲರನ್ನ ಪ್ರೀತಿಸಿ, ಯಾರನ್ನ ದ್ವೇಷ ಮಾಡಬೇಡಿ. ಥ್ಯಾಂಕ್ ಯು.